ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ಮಾಡಿರ್ತಕ್ಕಂಥ ಎಡವಟ್ಟಿನ ಕುರಿತಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನೊಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗಿತ್ತು, ಅದರಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟಿನ ಕುರಿತಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿನ್ನೆ ದಿನ ಏನೊಂದು 13/12/2025 ಒಂದು ಸರ್ಕ್ಯುಲರ್ ಅನ್ನ ಈ ಅಂತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದು. ಅದು ಏನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳಿದುಕೊಂಡು ನಂತರದಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟಿನ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಪಟ್ಟಿಯನ್ನ 21/11 ಅರ್ಹತಾ ಪಟ್ಟಿಯನ್ನ 21/11/2025 ಪ್ರಕಟಣೆಯನ್ನ ಮಾಡಲಾಗಿತ್ತು. ಅದಾದ ನಂತರ ಅವರಿಗೆ 29/11/2025 12/12/2025 ಅವರಿಗೆ ಒಂದು ಏನಪ್ಪಾ ಅಂತಂದ್ರೆ ಹಾಜರಾಗುವಂತೆ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ಇದಾದ ನಂತರ ಮುಂದುವರಿದು ತಾತ್ಕಾಲಿಕವಾಗಿ ಒಂದು ಪಟ್ಟಿಯನ್ನ ಹೆಸರನ್ನ ಸ್ನಾತಕೋತ್ತರ ಪದವಿಯನ್ನ ಪ್ರಸ್ತುತ ಅಭ್ಯಾಸ ಮಾಡುತ್ತಿರತಕ್ಕಂಥ ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿ ಪ್ರವರ್ಗದ ಅಭ್ಯರ್ಥಿಗಳು ತಾವು ಕ್ಲೈಮ್ ಮಾಡಿರುವಂತಹ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ RD ಸಂಖ್ಯೆಯನ್ನು ಹೊಂದಿರತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಬರಬೇಕಂತ ಹೇಳಿಕೆಯಿಂದ ತಿಳಿಸಲಾಗಿತ್ತು. ಈ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥದ್ರ ಕುರಿತಾಗಿ ಯಾರು ಪರಿಶಿಷ್ಟ ಜಾತಿಯಲ್ಲಿ ಇರ್ತಾರ ಅವರಿಗೆ ಒಂದು ಅವಕಾಶವನ್ನ ಏನೊಂದು 22/12/2024 24/12/2020 25 ಅವಕಾಶವನ್ನ ನೀಡಲಾಗಿದೆ. ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಸ್ನಾತಕೋತ್ತರ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 22/12/2025 24/12/2025 ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿರುವಂಥದ್ದು. ಅದೇ ರೀತಿಯಾಗಿ ಸ್ನಾತಕೋತ್ತರ ಪದವಿಯನ್ನ ಅಭ್ಯಸಿಸುತ್ತಿರತಕ್ಕಂಥ ವಿದ್ಯಾರ್ಥಿಗಳು ಪರ್ಸ್ಯೂಯಿಂಗ್ PG ಡಿಗ್ರಿ ಅಂದ್ರೆ ಈಗಾಗಲೇ ಏನು ಓದ್ತಾ ಇರತಕ್ಕಂಥವ್ರು, ಫಸ್ಟ್ನೇ ಸೆಮ್ ಅಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ಸೆಮ್ ಅಲ್ಲಿ ಇರ್ಬೋದು, ಥರ್ಡ್ ಸೆಮ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ಅವ್ರದ್ದು ಒಂದೇನು ಪೂರ್ಣಗೊಂಡಿಲ್ಲ, PG ಪೂರ್ಣಗೊಳ್ಳದೆ ಇರತಕ್ಕಂಥ ವಿದ್ಯಾರ್ಥಿಗಳು GM ಆಗಿರ್ಬೋದು, ST ಆಗಿರ್ಬೋದು, ಕ್ಯಾಟಗರಿ 1, 2A, 2B, 3A ಮತ್ತು 3B ಪ್ರವರ್ಗದಲ್ಲಿ ಬರ್ತಕ್ಕಂಥ ಮೀಸಲಾತಿ ಅಡಿಯಲ್ಲಿ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಸದರಿ ದಿನಾಂಕಗಳೊಂದು ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ಅಂದ್ರೆ ಇಲ್ಲಿ 22/12/2025 24/12/2025 ಈ ಒಂದು ಸಮಯದಲ್ಲಿ ಈ ಕ್ಯಾಟಗರಿ 1, ಕ್ಯಾಟಗರಿ 2, 2A, 2B ಅಂತಕ್ಕಂಥ GM, ST ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹಾಜರಾಗುವಂತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಇದಾದ ನಂತರ ಏನೊಂದು ಅಭ್ಯರ್ಥಿಗಳು ಸ್ನಾತಕೋತ್ತರವನ್ನ ಇನ್ನೂ ಪೂರ್ಣಗೊಳಿಸಿಲ್ಲ ಅಂತವರು ಅಂತಿಮ ಪಟ್ಟಿಯನ್ನ ಫೈನಲ್ ಸರ್ಟಿಫಿಕೇಟ್ ಬಂದ ನಂತರ ಅವ್ರೇನಪ್ಪಾ ಅಂತಂದ್ರೆ ಪ್ರಾಧಿಕಾರವು ಸೂಚಿಸಿರುವಂತೆ ಮುಂಬರುವ ದಿನಾಂಕಗಳಂದು ಸಲ್ಲಿಕೆ KSET 2025 ಪ್ರಮಾಣ ಪತ್ರವನ್ನ ಪ್ರಕಟಿಸಲಾಗಿರುತ್ತದೆ. ಈ ಏನೊಂದು ಪರ್ಸ್ಯೂಯಿಂಗ್ ಓದ್ತಾ ಇದಾರಲ್ಲ ಅಂತವ್ರು ಅವ್ರ PG ಮುಗಿದ ತಕ್ಷಣ ಅದು ಮುಗಿದ ನಂತರ ಅವ್ರ ಹೋಗಿಸಿಂದ ಪ್ರಾಧಿಕಾರವು ಅವರಿಗೆ ನೀಡಿರ್ತಕ್ಕಂಥ ದಿನಾಂಕದಂದು ಆ ಒಂದು ಸರ್ಟಿಫಿಕೇಟ್ ಅನ್ನ KSET 2025 ಪ್ರಮಾಣ ಪತ್ರ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಅವಕಾಶವನ್ನ ಪಡೆಯಬಹುದಾಗಿರುತ್ತದೆ ಅಂತ ಹೇಳಿಕೆಯಿಂದ ಪ್ರಾಧಿಕಾರವು ತಿಳಿಸಿರುವಂಥದ್ದು. ಅದಾದ ನಂತರ ಸೂಚನೆ ಅಂತ ಹೇಳಿಕೆಯಿಂದ ಇವರೊಂದು 4 ಸೂಚನೆಗಳನ್ನ ನೀಡಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇ ಸೂಚನೆ ಏನಪ್ಪಾ ಅಂತಂದ್ರೆ ವಿಷಯವಾರು ವೇಳಾಪಟ್ಟಿಗೆ ಅವಕಾಶವನ್ನ ಪರಿಶೀಲನೆ ಮಾಡಲಿಕ್ಕೆ ಮಾಡಲಾಗಿರ್ತಕ್ಕಂಥದ್ದು. ಸದರಿ ದಿನಾಂಕಗಳಂದು ಮೂಲ ದಾಖಲಾ ಪಟ್ಟಿಗಳನ್ನ ತೆಗೆದುಕೊಂಡು ಹಾಜರಾಗುವಂತೆ ಈ ಒಂದು ಪ್ರಾಧಿಕಾರ ತಿಳಿಸಿರುವಂಥದ್ದು. ಅದಾದ ನಂತರ ಎರಡನೇ ಸೂಚನೆ ಏನಪ್ಪಾ ಅಂತಂದ್ರೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ಅವಕಾಶವನ್ನ ನೀಡಲಾಗುವುದಿಲ್ಲ. ಎರಡನೇದು ಏನಪ್ಪಾ ಅಂತಂದ್ರೆ ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಬರದೇ ಇರತಕ್ಕಂಥ ವಿದ್ಯಾರ್ಥಿ ಏನೊಂದು ಅವರು ಟೈಮ್ ಅನ್ನು ನೀಡಿದಾರ ಆ ಟೈಮ್ದಲ್ಲಿ ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅವಕಾಶವನ್ನ ಮತ್ತೊಮ್ಮೆ ಪರಿಶೀಲನೆಗೆ ಅವಕಾಶ ಮಾಡಿಕೊಡಲಾಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಅದಾದ ನಂತರ ಮೂರನೇ ಒಂದು ಏನ್ ಹೇಳಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ, SCA, SCB, SCC ಅಂತಕ್ಕಂಥದ್ರ ಕುರಿತಾಗಿ ಒಳ ಮೀಸಲಾತಿಯಡಿ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳು ತಹಶೀಲ್ದಾರರಿಂದ RD ಸಂಖ್ಯೆಯನ್ನು ಹೊಂದಿರತಕ್ಕಂಥ ಹೊಸ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಇದು ಮೂರನೇ ಸೂಚನೆ. ಇದಾದ ನಂತರ ನಾಲ್ಕನೇ ಸೂಚನೆ ಏನ್ ಹೇಳಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ SCA, SCB, SCC ಮೀಸಲಾತಿಯನ್ನ ತಪ್ಪಾಗಿ ಕ್ಲೈಮ್ ಮಾಡಿರುವಂತಹ ಪ್ರವರ್ಗ ಪರಿಶಿಷ್ಟ ಜಾತಿ SCA, SCB, SCC ಸರಿಪಡಿಸಲು ಪ್ರಾಧಿಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಆ ಅಭ್ಯರ್ಥಿಗಳು ಸದರಿ ದಿನಾಂಕದಂದು ಹಾಜರಾಗುವಂತಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಒಂದು ನಿನ್ನೆ 12/12/2025 ಒಂದು ಸರ್ಕ್ಯುಲರ್ ನ ನೀಡಿರುವಂತದ್ದು. ಬಂಧುಗಳೇ, ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ KA ಗೆ ಮೊದಲನೇದಾಗಿ
ಅವರು ಪರೀಕ್ಷೆ ಅರ್ಹತಾ ಪಟ್ಟಿಯನ್ನ ಬಿಟ್ಟ ನಂತರ ಅವರು ಏನೊಂದು ಪ್ರವರ್ಗವಾರು ಅರ್ಹತಾ ಪಟ್ಟಿಯನ್ನ ಬಿಟ್ಟರು. ಅದಾದ ನಂತರ ನಾವು ಕೆ ಎ ಬೋರ್ಡಿಗೆ ಹೋಗಿದ್ದೀವಿ. ಅಲ್ಲಿರ್ತಕ್ಕಂಥ ಪಿ ಆರ್ ಕನ್ವಿನ್ಸ್ ಮಾಡಿದ್ವಿ. ಅದಾದ ನಂತರ ಪ್ರಸನ್ನ ಕುಮಾರ್ ಅವರಿಗೂ ಕೂಡ ಕನ್ವಿನ್ಸ್ ಮಾಡಿದ್ವಿ. ಅಲ್ಲಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಕ್ಲೈಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಕೂಡ 10th PUC ಎಕ್ಸಾಮ್ ಬರ್ದಿರ್ತಕ್ಕಂಥವ್ರಲ್ಲ, ಎಲ್ಲರೂ ಕೂಡ PG ಮುಗಿಸಿರ್ತಕ್ಕಂಥವ್ರು. ಅವ್ರಿಗೆ ಜವಾಬ್ದಾರಿ ಅಂತಕ್ಕಂಥದ್ದು ಇರ್ತದ. ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಿರಲ್ಲ ನೀವು ಅಂತಕ್ಕಂಥ ನಮ್ಮನ್ನೇ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನ ನಾವು ಅವತ್ತಿನ ದಿನ ಅಲ್ಲಿ ಅನುಭವನ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಬೇಡಿಕೆ ಏನಾಗಿತ್ತಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳ ಪರವಾಗಿ ನಾವು ಹೋದಾಗ ನಮಗೆ ABC ಪ್ರವರ್ಗವನ್ನ ಮತ್ತೊಮ್ಮೆ ನೀವು ಚಾಯ್ಸ್ ಮಾಡಲಿಕ್ಕೆ, ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿ. ಅದಾದ ನಂತರ ನಮ್ಮ ವಿದ್ಯಾರ್ಥಿಗಳು ಸರಿಯಾದ ABC ಅನ್ನ ತುಂಬ್ತಾರ. ಆ ನಂತರದಲ್ಲಿ ನೀವು ಇನ್ನೊಮ್ಮೆ SC ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನೀವು ಅವಕಾಶವನ್ನು ಮಾಡಿಕೊಡಿ. ಅದಾದ ನಂತರ ಅವರೆಲ್ಲರೂ ಕೂಡ ಪ್ರವರ್ಗವಾರು ನೀವು ಕಟಪ್ ಅನ್ನು ಬಿಟ್ಟಾಗ ಸರಿಯಾದ ರೀತಿಯಲ್ಲಿ ಆಯಾ ಪ್ರವರ್ಗಗಳಿಗೆ ಸಂಬಂಧಿಸಿದಂತೆ ಎಷ್ಟೆಷ್ಟು ಸೀಟ್ ಅದಾವ ಅಷ್ಟಷ್ಟು ಅವರವರಿಗೆ ಸರಿಯಾಗಿ ಹೋಗ್ತದ ಅಂತಕ್ಕಂಥದ್ದನ್ನು ನಾವು ತಿಳಿಸಿದ್ವಿ. ಆದರೂ ಕೂಡ ಅದನ್ನು ನಿರಾಕರಿಸಿರ್ತಕ್ಕಂಥ KA ಪ್ರಾಧಿಕಾರವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾವು ಆ ಯಾವುದೇ ರೀತಿಯ ಒಂದು ಬದಲಾವಣೆ ಮಾಡಲ್ಲ, ಆದರೆ ಪ್ರವರ್ಗ ಎದಲ್ಲಿ ಬಂದಿರತಕ್ಕಂಥ ತಪ್ಪಾಗಿ ಯಾರ್ಯಾರು ಬಂದಿರ್ತಾರಲ್ಲ ಅವ್ರಿಗೆ ನಾವು ಪ್ರವರ್ಗ B ದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಿಟ್ಟಿರ್ತಕ್ಕಂಥದನ್ನ ನಾವು ನೋಡಿದಾಗ ಪ್ರವರ್ಗ B ತಪ್ಪಾಗಿ ಯಾರ್ಯಾರು ಕ್ಲೈಮ್ ಮಾಡಿದ್ರಲ್ಲ ಅವ್ರು ಯಾರು ಕೂಡ ಬರಬಾರ್ರಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ನಾವು ಯಾವ ರೀತಿ ಇವ್ರನ್ನ ಕೇಳಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದಲ್ಲ. ಪ್ರವರ್ಗ ಎದಲ್ಲಿ ಬಂದಿರತಕ್ಕಂಥ ತಪ್ಪಾಗಿ ಆಯ್ಕೆ ಮಾಡಿದ್ದಾರೆ. ಈಗ ನಾವು ಹೇಳಿರ್ತಕ್ಕಂಥದ್ದು ಅವರಿಗೆ ಬೇಕಂತಲೇ ಆಯ್ಕೆ ಮಾಡಿರುವಂತದ್ದಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಏನೋ ಕೆಲವೊಂದು ಆಗಿರ್ತಕ್ಕಂಥದ್ದು. ಆದ್ರಿಂದ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವು ಹೇಳಿದ್ರು ಕೂಡ ಅವರಿಗೆ ಅದನ್ನ ನಿರಾಕರಿಸಿ ಇವತ್ತಿನ ದಿನ KA ಅಂತಕ್ಕಂಥದ್ದು ಮತ್ತೊಮ್ಮೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಪರಿಶೀಲನೆಗೆ ಅವಕಾಶ ಮಾಡಿಕೊಡಿತು. ಅಲ್ಲಿ ನಾವು ನೋಡಿರ್ತಕ್ಕಂಥದ್ದು ಅನೇಕ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ತಿಳಿಸಿದ್ವಿ. ನಾವು ಏನಪ್ಪಾ ಅಂತಂದ್ರೆ 154 ಆಗಿರ್ತಕ್ಕಂಥ ವಿದ್ಯಾರ್ಥಿ ಎದಲ್ಲಿ ಸೆಲೆಕ್ಷನ್ ಆಗಿಲ್ಲ, A ಹಾಕಿರ್ತಕ್ಕಂಥವನು, ಆದ್ರೆ B ದಲ್ಲಿ 150 ನಿಂತಿದೆ. ಅಂತದ್ದು ಕೂಡ ಏನಪ್ಪಾ ಅಂತಂದ್ರೆ ಅವ್ನು ಅಲ್ಲೂ ಸಿಕ್ಕಿಲ್ಲ ಇಲ್ಲೂ ಸಿಕ್ಕಿಲ್ಲ, ತಪ್ಪಾಗಿ ಹಾಕಿರೋದ್ರಿಂದ ಇಲ್ಲೂ ಸಿಕ್ಕಿಲ್ಲ ಅಲ್ಲೂ ಸಿಕ್ಕಿಲ್ಲ. ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತ ಹೇಳಿ ನಾವು ಕೇಳಿದ್ವಿ. ಆದ್ರೆ ಅವರು ನಂತರದಲ್ಲಿ ಸ್ಲಾಟ್ ಬಿಡ್ತೀವಿ ಅಂತ ಹೇಳಿದ್ರು. ಅದು ಎಷ್ಟು ಮಟ್ಟಿಗೆ ಸರಿ ಆಗುತ್ತದೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡ್ಬೇಕು. ಆದ್ರೆ ಇಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಪ್ರವರ್ಗ ಎದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ತಪ್ಪಾಗಿ ಹಾಕಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳ ನಾವೊಂದು ಪರಿಶೀಲನೆಗೆ ಬಂದಿರತಕ್ಕಂಥವ್ರು ಅವರು ಬಂದು ಅಲ್ಲಿ ಒಂದು ಪತ್ರವನ್ನ ಮೂಲಕ ನಾವು ಈ ರೀತಿ ತಪ್ಪಾಗಿ ಆಯ್ಕೆಯನ್ನ ಮಾಡಿಕೊಂಡಿವಿ ಅಂತ ಪತ್ರಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ಅನುಸರಿಸಿ ಅದನ್ನೇ ನೋಡಿಕೆಸಿಂದ KA ಪ್ರಾಧಿಕಾರ ಏನ್ ಹೇಳಿದಪ್ಪ ಇವತ್ತಂತಂದ್ರ ಅವ್ರು ಯಾರು ಕೂಡ ಬರುವಂತಿಲ್ಲ ಅಂತಂತೆ. ಅಂದ್ರೆ ಅವ್ರನ್ನ ಸಂಪೂರ್ಣವಾಗಿ ನಿರಾಕರಿಸಲಾಗುತ್ತದೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಸರಿಯಾಗಿ ಹೇಳಿಲ್ಲ. ಅವ್ರನ್ನ ನಾವು ತೆಗೆದುಕೊಳ್ತು ಅಂತಕ್ಕಂಥದ್ದನ್ನ ಸರಿಯಾಗಿ ಹೇಳಿಲ್ಲ. ಆದ್ರೆ ನಂತರ ಬರ್ತಕ್ಕಂಥ ಸ್ಲಾಟು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಪ್ರವರ್ಗಕ್ಕೂ ಸರಿಯಾದ ರೀತಿಯಲ್ಲಿ ಆಯಾ ಕ್ಯಾಟಗರೀಸ್ಗೆ ಆಯಾ ವಿಷಯವಾರು ಆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ನಾವು ABC ಪ್ರವರ್ಗವನ್ನ ಹಾಕ್ರಿ ಅಂತ ಹೇಳಿದ್ವು, ಆದ್ರೂ ಕೂಡ ಹಾಕಿಲ್ಲ. ಆದರೆ ಇವತ್ತಿನ ದಿನ RTI ಮುಖಾಂತರ ಅನೇಕ ವಿದ್ಯಾರ್ಥಿಗಳು KAಗೆ ಹಾಕಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರುವಂತದ್ದು. ಇಲ್ಲಿ KA ಮಾಡಿರ್ತಕ್ಕಂಥ ಎಡವಟ್ಟು ಏನಾಗಿದೆ ಅಂತಂದ್ರೆ, ನಾವು ಪ್ರವರ್ಗವಾರು ಬಿಡ್ರಿ, ಮೊದಲನೇ ಆಯ್ಕೆ ಮಾಡ್ಲಿಕ್ಕೆ ಇನ್ನೊಮ್ಮೆ ಅವಕಾಶವನ್ನು ನೀಡ್ರಿ. ಯಾಕಂದ್ರೆ ಎಷ್ಟೋ ಜನರಿಗೆ ಸೈನ್ಸ್ ಅಂತಕ್ಕಂಥ ವಿದ್ಯಾರ್ಥಿಗಳು ಈ ಒಳಮೀಸಲಾತಿ ಕುರಿತಾಗಿ ಎಷ್ಟೋ ಜನರಿಗೆ ಅದು ಪರಿಗಣನೆ ಇರಲಿಲ್ಲ, ಎಷ್ಟೋ ಜನರಿಗೆ ಅದರ ಮಾಹಿತಿ ಇರಲಿಲ್ಲ, ಮಾಹಿತಿ ಕೊರತೆಯಿಂದ ಕೂಡ ಆ ರೀತಿಯಾಗಿತ್ತು. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ನಾವು ಒಂದು ಲೆಟರ್ ಅನ್ನ ಕೊಟ್ಟಿದ್ವಿ. ಅವಾಗ ಪ್ರಸನ್ನ ಕುಮಾರ್ ಅವರು ಏನು ಮುಖ್ಯ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಹೇಳಿದ್ದೇನಪ್ಪಾ ಅಂತಂದ್ರೆ, ನಾವು ಇದನ್ನ ಮಾಡ್ಕೋತೀವಿ ABC ಅಂತಕ್ಕಂಥದನ್ನ ನಾವು ಖಂಡಿತವಾಗಿಯೂ ಕೂಡ ಆ ಪ್ರವರ್ಗವಾರು ಏನು ಬಿಡ್ತೀವಿ, ಆದ್ರೆ ಯಾವಾಗ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿಲ್ಲ. ಅದರ ಒಂದು ತಪ್ಪಿನಿಂದಾಗಿ ಏನಪ್ಪಾ ಅಂತಂದ್ರೆ ಹಾಲ್ ಟಿಕೆಟ್ ತೆಗೆಯುವಾಗ ತಪ್ಪಾಗಿ ಆಯ್ಕೆ ಆಗಿರುವಂತದ್ದು. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿಯೊಂದು ಪ್ರವರ್ಗಕ್ಕೂ ಅನ್ಯಾಯ ಆಗ್ತಕ್ಕಂಥದ್ದು. ABC ಪ್ರವರ್ಗವನ್ನ ಇವರು ಆಯ್ಕೆ ಮಾಡ್ಕೊಳ್ರಿ, ಆ ರೀತಿ ಬಿಡ್ರಿ ಅಂದ್ರೂ ಕೂಡ ಇನ್ನೂ ಡಾಕ್ಯುಮೆಂಟ್ಸ್ ಇನ್ನೂ ಕೂಡ ಈ ಅರ್ಹತಾ ಪ್ರಮಾಣ ಪತ್ರಗಳ ಏನೊಂದು ಅವರ ಅಂಕಪಟ್ಟಿಗಳ ಪರಿಶೀಲನೆಗೆ ಮುಂಚಿತವಾಗಿ ನಾವು ಅವ್ರ KAಗೆ ಹೋಗಿ ಮನವರಿಕೆಯನ್ನು ಮಾಡಿದ್ವಿ, ಆದ್ರೂ ಕೂಡ ಅದನ್ನ ಕೇಳಲಿಲ್ಲ. ಆದ್ರಿಂದಾಗಿ ಇವತ್ತಿನ ದಿನ ದೊಡ್ಡ ಒಂದು ಅನ್ಯಾಯವನ್ನ ಮಾಡ್ತಕ್ಕಂಥದ್ದು ಈ KA ಆಗಿದೆ. ವಿದ್ಯಾರ್ಥಿಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಸಮಸ್ಯೆಯನ್ನ ಉಂಟಾಗಿರ್ತಕ್ಕಂಥದ್ದು. ಇದು ಯಾವ ರೀತಿ ಮುಂದುವರಿಸ್ತದ ಅಂತಕ್ಕಂಥದ್ದು ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಾಗದಂತ ಒಂದು ಪರಿಸ್ಥಿತಿಯನ್ನ ಇವರು ನಿರ್ಮಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ KA ಎಡವಟ್ಟು ಮಾಡಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಕುಲಬಾಂಧವರಿಗೂ ಅಥವಾ ಎಲ್ಲ ಸಮುದಾಯಗಳಿಗೂ ತಿಳಿಸೋದೇನಪ್ಪಾ ಅಂತಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೊಡ್ಕೋತಿದ್ದಾರೆ. ಅವರಿಗೆ ಎಷ್ಟೋ ಕಡೆಗಳಲ್ಲಿ ಟೀಚರ್ಸ್ ಆಗಿ ಗೆಸ್ಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅಂತವ್ರು ಕೆಸೆಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅವರನ್ನ ಕಾಲೇಜಿಂದ ತೆಗೆದಿರುವಂತದ್ದು. ಅವರು ಪ್ರವರ್ಗ ಎ ಅಂತ ಅವ್ರೇನು ತಪ್ಪಾಕಿಲ್ಲ, ಆದ್ರೆ
ಈ ಪ್ರವರ್ಗ ಬಿ ಅಂತಕ್ಕಂಥವ್ರು ಎ ಹಾಕಿರೋದ್ರಿಂದಾಗಿ ಪ್ರವರ್ಗ ಎದಲ್ಲಿ ಅವರು ಬರದೇ ಇರೋ ಕಾರಣಕ್ಕಾಗಿ ಅವರು ಇವತ್ತಿನ ದಿನ ಗೆಸ್ಟ್ ಹುದ್ದೆಯನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಇಂಥ ಅನೇಕ ಘಟನೆಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇವೆ. ಆದ್ರಿಂದ ಕೆಎ ಬೋರ್ಡು ಮುಂದಿನ ದಿನಗಳಲ್ಲಿ ಯಾವ ಹಂತದ ಒಂದು ಪ್ರಯತ್ನವನ್ನ ಮಾಡ್ತದ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ಈಗ ಮತ್ತೊಮ್ಮೆ ನಾವು ಕೆಎ ಬೋರ್ಡ್ಗೆ ಕೂಡ ಹೋಗ್ತೀವಿ. ಈ ಯಾವ ರೀತಿ ಇವರು ಮಾಡ್ತಕ್ಕಂಥ ಅನ್ಯಾಯಗಳನ್ನ ಕುರಿತು ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ, ಈಗ ಬಿದಲ್ಲಿ ಹಾಕಿರ್ತಕ್ಕಂಥವ್ರು ಬರಬೇಡ್ರಿ ಅಂತ ಹೇಳಿದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ ನೀವು? ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಕೆಎ ಬೋರ್ಡಿಗೆ ಹೋಗಿದ್ವಿ, ಅದನ್ನು ಮನವರಿಕೆ ಕೂಡ ಮಾಡಿದ್ವಿ. ಅವರು ಕೂಡ ನಿಮಗೆ ಲೆಟರ್ ಮುಖಾಂತರ ಕೆಎ ಬೋರ್ಡಿಗೆ ಕೊಟ್ಟಿರ್ತಕ್ಕಂಥ. ಆದ್ರೂ ಕೂಡ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳೋದೆ. ನಾವು ಮೊದಲನೇ ಕೂಡ ನಿಮ್ಗೆ ಹೇಳಿದ್ವಿ ಏನಪ್ಪಾ ಅಂತಂದ್ರೆ PH ದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಂದೇ ಒಂದು ಸೀಟ್ ಇರ್ತಕ್ಕಂಥದ್ದು. ನೀವು ಒಬ್ಬ ವಿದ್ಯಾರ್ಥಿಯನ್ನ ಹಿಂದಿರ್ತಕ್ಕಂಥವ್ನು ತಗೊಂಡ್ಬಿಟ್ಟಿರ್ತೀರಿ, ಆದ್ರೆ ಎ ಹಾಕಿರ್ತಕ್ಕಂಥ ವಿದ್ಯಾರ್ಥಿ ಅವನು ಹೈಯೆಸ್ಟ್ ಇದ್ರು ಕೂಡ ನಂತರದಲ್ಲಿ ಅಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ಒಂದೇ ಸೀಟ್. ನಾವು ಅದನ್ನು ಕೂಡ ನಿಮಗೆ ಮನವರಿಕೆ ಮಾಡಿದ್ವಿ, ಆದ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಈಗ ಬರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಈಗ RTI ಅನ್ನ ಹಾಕಿರ್ತಕ್ಕಂಥದ್ದು. ಆ ಬಂದ ನಂತರ ಕೆಎಗೆ ನಾವು ಮತ್ತೊಮ್ಮೆ ಹೋಗಿ ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಯೋಗವಾರು ಆಯಾ ಕೆಟಗರಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ದೊರಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.